ನಾವು ಇವತ್ತಿನ ವಿಡಿಯೋದಲ್ಲಿ ಫೇಮಸ್ ನಾವೆಲ್ ರಾಬಿನ್ಸನ್ ಕ್ರೂಸೋ ರಿಟನ್ ಬೈ ಡ್ಯಾನಿಯಲ್ ಡಿಫೋ ಈ ನಾವೆಲ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಈ ನಾವೆಲ್ನ ಬರೆದಿರೋರು ಫೇಮಸ್ ನಾವೆಲಿಸ್ಟ್ ಡ್ಯಾನಿಯಲ್ ಡಿಫೋ ಅವರು. ಸೊ ಹಿ ವಾಸ್ ಬಾರ್ನ್ ಇನ್ 1660 ಲಂಡನ್, ಇಂಗ್ಲೆಂಡ್. ಸೊ 1660 ಲಂಡನ್ನಲ್ಲಿ ಹುಟ್ಟಿರ್ತಾರೆ. ಸೊ ಇವ್ರದ್ದು ನ್ಯಾಷನಾಲಿಟಿ ಇಂಗ್ಲೀಷ್ ಆಗಿರ್ತಾರೆ. ಸೊ ಪ್ರೊಫೆಷನ್ ಏನಾಗಿರುತ್ತೆ ಅಂದರೆ ರೈಟರ್ ಆಗಿರ್ತಾರೆ, ಜರ್ನಲಿಸ್ಟ್ ಆಗಿರ್ತಾರೆ, ಟ್ರೇಡರ್ ಆಗಿರ್ತಾರೆ, ಮತ್ತು ಪ್ಯಾಂಪ್ಲಿಟರ್ಸ್ ಆಗಿರ್ತಾರೆ. ಸೊ ಇವ್ರದ್ದು ಲಿಟ್ರರಿ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಇವ್ರನ್ನ ನಾವು ಒಂದು ಫೌಂಡರ್ ಅಂತ ಹೇಳ್ತೀವಿ. ಒನ್ ಆಫ್ ದಿ ಫೌಂಡರ್ ಆಫ್ ಇಂಗ್ಲೀಷ್ ನಾವೆಲ್ ಅಂತ ಇಲ್ಲಿ ಹೇಳ್ಬೋದು. ಓಕೆ, ಸೊ ಅವ್ರ ರೈಟಿಂಗ್ ಸ್ಟೈಲ್ ಏನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ರಿಯಲಿಸ್ಟಿಕ್ ಆಗಿರುತ್ತೆ, ಮತ್ತು ಬೇಸ್ಡ್ ಆನ್ ಎವ್ರಿ ಡೇ ಲೈಫ್. ಓಕೆ, ಈಸಿ ಫಾರ್ ಕಾಮನ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್, ಅಂದರೆ ಕಾಮನ್ ಪೀಪಲ್ಗೆ ಅಂದರೆ ಸಾಮಾನ್ಯ ಜನರಿಗೆ ಈಸಿಯಾಗಿ ಅರ್ಥ ಆಗುವಂಥ ಭಾಷೆಯಲ್ಲಿ ಅವರು ನಾವೆಲ್ಸ್ನ ಬರೆದಿದ್ದಾರೆ. ಸೊ ಹಿಸ್ಟೋರಿ ಆಫನ್ ಫೀಲ್ಸ್ ಲೈಕ್ ಟ್ರೂ ಆ್ಯಂಡ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್. ಅವರು ನಾವೆಲನ್ನು ಓದಿದಾಗ ನಮಗೆ ರಿಯಲ್ ಲೈಫ್, ನಿಜವಾದ ಜೀವನದ ಅನುಭವ ಆಗುವಂತಹದ್ದು ಫೀಲ್ ಆಗುತ್ತೆ. ಸೊ ವಿಚ್ ಮೇಕ್ ಹಿಸ್ ವರ್ಕ್ ವೆರಿ ಪಾಪ್ಯುಲರ್. ಇಂಥ ಒಂದು ಎಕ್ಸ್ಪೀರಿಯನ್ಸನ್ನು ಈ ನಾವೆಲ್ಸ್ ಕೊಡೋದ್ರಿಂದ ಅದಕ್ಕೆ ಆ ನಾವೆಲ್ಸ್ ಏನಾಗಿದೆ, ತುಂಬ ಫೇಮಸ್ ಆಗಿದ್ದಾರೆ. ಸೊ ಹಿ ಹ್ಯಾಸ್ ರಿಟನ್ ಸಮ್ ಇಂಪಾರ್ಟೆಂಟ್ ವರ್ಕ್ಸ್, ತುಂಬ ಫೇಮಸ್ ವರ್ಕ್ಸನ್ನು ಬರೆದಿದ್ದಾರೆ. ಅದರಲ್ಲಿ ರಾಬಿನ್ಸನ್ ಕ್ರೂಸೋ ಅದು ಪಬ್ಲಿಷ್ ಆಗಿರೋದು 1719 ಪಬ್ಲಿಷ್ ಆಗಿರುತ್ತೆ. ಓಕೆ, ತುಂಬ ಫೇಮಸ್ ನಾವೆಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಮೋಲ್ ಫ್ಲಾಂಡರ್ಸ್ ಅನ್ನುವಂಥ ನಾವೆಲ್ ಇದೆ. ಎ ಜರ್ನಿ ಆಫ್ ದಿ ಪ್ಲೇಗ್ ಇಯರ್ ಅಂತ ಇದೆ. ಸೊ ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ದಿ ಡ್ಯಾನಿಯಲ್ ಡಿಫೋ. ಹಾಗಾದರೆ ಬನ್ನಿ ನಾವೆಲನ್ನು ಡಿಸ್ಕಸ್ ಮಾಡೋಣ. ಸೊ ಈ ನಾವೆಲ್ ಮೇನ್ ಕ್ಯಾರೆಕ್ಟರ್ ಯಾರಾಗಿರ್ತಾರೆ ಅಂತ ಹೇಳಿದರೆ ರಾಬಿನ್ ಕ್ರೂಸೋ ಇಸ್ ದ ಮೇನ್ ಕ್ಯಾರೆಕ್ಟರ್ ಆಫ್ ದಿಸ್ ನಾವೆಲ್. ಸೊ ಹಿ ವಾಸ್ ಬಾರ್ನ್ ಇನ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅವರು ಜನಿಸಿರ್ತಾರೆ. ಅವ್ರ ಫಾದರ್ ಅವನಿಗೆ ಅಡ್ವೈಸ್ ಮಾಡ್ತಾರೆ, ಏನಂತ ಹೇಳಿದರೆ ಲಾ ಸ್ಟಡಿ ಮಾಡು, ಒಬ್ಬ ಅಡ್ವೊಕೇಟ್ ಆಗು, ಇದರಲ್ಲಿ ಕರಿಯರ್ ಮಾಡ್ಕೋ, ಮತ್ತು ಸೆಕ್ಯೂರ್ ಲೈಫನ್ನು ಲೀಡ್ ಮಾಡು ಅಂತ ಅವರು ಅಡ್ವೈಸ್ ಮಾಡ್ತಾರೆ. ಅಂದರೆ ಕಂಫರ್ಟಬಲ್ ಲೈಫನ್ನು ಲೀಡ್ ಮಾಡು ಅಂತ ಅವನಿಗೆ ಅಡ್ವೈಸ್ ಮಾಡ್ತಾರೆ. ಆದರೆ ಕ್ರೂಸೋಗೆ ಅಡ್ವೆಂಚರ್ಸ್ ತುಂಬ ಇಷ್ಟ ಇರುತ್ತೆ. ಸೊ ಅವನೇನು ಮಾಡ್ತಾನೆ ಅಂದರೆ ಅವ್ರ ಫಾದರ್ ಹೇಳಿರುವಂಥ ಸಲಹೆ ಅಥವಾ ಅಡ್ವೈಸ್ಗಳನ್ನು ಒಪ್ಪೋದಿಲ್ಲ. ಸೊ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಸೊ ಅಡ್ವೆಂಚರಸ್ ಲೈಫನ್ನು ಇಷ್ಟಪಡ್ತಾನೆ. ಅಂದರೆ ಸಿ ಟ್ರಾವೆಲ್, ಸಮುದ್ರ ಪ್ರಯಾಣ ಮಾಡೋದು, ಒಂದು ಅಡ್ವೆಂಚರಸ್ ಲೈಫ್ ಅವನಿಗೆ ಇಷ್ಟ ಆಗ್ತಾ ಹೋಗುತ್ತೆ. ಸೊ ಅವ್ರ ಫಾದರ್ ಮಾತು ಕೇಳ್ದೇನೆ ಅವರು ಒಂದು ಅಡ್ವೆಂಚರ್ ಸಿ ವೇವೇಜ್ ಲೈಫನ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ದಾರಿಯಲ್ಲಿ ಹೋಗಬೇಕಾದ್ರೆ ಫೈನಲಿ ಅವರು ಹೋಗೋದಕ್ಕೆ ಸಿ ಅಡ್ವೆಂಚರ್ನ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಅವ್ರ ಜೊತೆಯಲ್ಲಿ ಅವ್ರ ಫ್ರೆಂಡು ಹೋಗ್ತಾರೆ. ಸೊ ಫೈನಲಿ ಅವರು ಹೋಗಬೇಕಾದ್ರೆ ಸೊ ಅಲ್ಲಿ ತುಂಬ ಸ್ಟಾಮ್ಸ್ ಬರುತ್ತೆ. ಓಕೆ, ವೇವ್ಸ್ ಇರುತ್ತೆ, ತುಂಬ ಸ್ಟಾಮ್ಸ್ ಇರೋದ್ರಿಂದ ಏನಾಗುತ್ತೆ, ಅವ್ರ ಫ್ರೆಂಡ್ ಹೆದರ್ಕೊಂಡ್ಬಿಟ್ಟು ಅವ್ರನ್ನ ನಡುವ ದಾರಿಯಲ್ಲಿ ಕೈ ಬಿಟ್ಬಿಡ್ತಾರೆ. ಅಂದರೆ ಅಲ್ಲೇ ಸ್ಟಾಪ್ ಮಾಡ್ತಾರೆ ಅವ್ರ ಜರ್ನಿ. ನಾನು ಬರಲ್ಲ ಅಂತ ಅವರು ಅಲ್ಲೇ ಅವ್ರನ್ನ ಬಿಟ್ಬಿಡ್ತಾರೆ. ಸೊ ಕ್ರೂಸೋ ಅವರು ಒಬ್ಬರೇ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಸೊ ಫೈನಲಿ ಹೋಗಬೇಕಾದ್ರೆ ಆ ಜರ್ನಿಯಲ್ಲಿ ಪಿರೇಟ್ಸ್ ಅನ್ನೋರು ಲೈಕ್ ಕ್ರಿಮಿನಲ್ಸ್ ಆಗಿರ್ತಾರೆ. ಸೊ ಅಟ್ಯಾಕ್ ಮಾಡ್ತಾರೆ, ಶಿಪ್ಸ್ ಮೇಲೆ ಅಟ್ಯಾಕ್ ಮಾಡಿ ಕಳ್ತನ ಮಾಡೋದು, ಈ ರೀತಿ ಮಾಡ್ತಾರೆ. ಅವ್ರನ್ನ ಪೆರೆಟ್ಸ್ ಅಂತ ಹೇಳ್ತಾರೆ. ಸೊ ಅಂಥವ್ರು ಏನು ಮಾಡಿಬಿಡ್ತಾರೆ ಅಂತ ಹೇಳಿದರೆ, ಇವರು ಕ್ರೂಸೋ ಹೋಗ್ತಾ ಇರುವಂಥ ಶಿಪ್ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಸೊ ಅವರು ಸ್ಲೇವ್ಸ್ ಆಗಿ ಮಾಡ್ಕೊಂಡಿದ್ದಾಗ ಸೊ ಹಿ ವಾಸ್ ದೇರ್ ಫಾರ್ 2 years. ಅಲ್ಲಿ ಅವರು ಸ್ಲೇವ್ ಆಗಿ 2 years ಆಗಿ ಇರ್ತಾರೆ. ಫೈನಲಿ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸೊ ಫೈನಲಿ ಅವರು ಒಬ್ಬ ಸ್ಲೇವ್ ಇರ್ತಾನೆ ಅಲ್ಲಿ, ಅವನ ಹೆಸರು ಏನಾಗಿರುತ್ತೆ, ಝೂರಿ ಅಂತ ಅವನ ಹೆಸರು ಇರುತ್ತೆ. ಅವನನ್ನು ಕರ್ಕೊಂಡು ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸೊ ಅಲ್ಲಿಂದ ಎಸ್ಕೇಪ್ ಆಗಿ ಅವರು ಬ್ರಾಜಿಲ್ಗೆ ಟ್ರಾವೆಲ್ ಮಾಡ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗಿ ಅವರು ಝೂರಿನೋ ಒಂದು ಬ್ಲ್ಯಾಕ್ ಬಾಯ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಪೋರ್ಚುಗೀಸ್ ಸ್ಲೇವ್ ಶಿಪ್ ಬರ್ತಾ ಇರುತ್ತೆ. ಆ ಶಿಪ್ಪಲ್ಲಿ ಇವರು ಹೋಗ್ತಾರೆ. ಆ ಶಿಪ್ಪಲ್ಲಿ ಹೋಗ್ತಾ ಇರುತ್ತೆ, ಬ್ರಾಜಿಲ್ಗೆ ಹೋಗ್ತಾ ಇರುತ್ತೆ. ಸೊ ಆ ಕ್ಯಾಪ್ಟನ್ ಏನಿರ್ತಾನೆ, ಆ ಶಿಪ್ಪಿನ ಕ್ಯಾಪ್ಟನ್ ಏನಿರ್ತಾರೆ, ಸೊ ಅವರು ಕ್ರೂಸೋ ಅವ್ರ ಬೋಟ್ನ ಖರೀದಿ ಮಾಡ್ತಾರೆ. ಅದ್ರ ಜೊತೆಗೆ ಕ್ರೂಸೋ ಏನು ಮಾಡ್ತಾರೆ, ಒಬ್ಬ ಹುಡುಗನ ಕರ್ಕೊಂಡು ಬಂದಿರ್ತಾರೆ ಅಲ್ವಾ ಜೊತೆಗೆ, ಝೂರಿ ಅಂತ. ಸೊ ಅವನನ್ನು ಆ ಬ್ಲ್ಯಾಕ್ ಬಾಯ್ನ ಏನು ಮಾಡ್ತಾರೆ, ಕ್ಯಾಪ್ಟನ್ಗೆ ಅಂದರೆ ಪೋರ್ಚುಗೀಸ್ ಕ್ಯಾಪ್ಟನ್ಗೆ ಕ್ರೂಸೋ ಝೂರಿನ ಮಾರ್ಬಿಡ್ತಾರೆ. ಆಫ್ಟರ್ ಗೆಟಿಂಗ್ ಸಮ್ ಮನಿ ಹಿ ಕೇಮ್ ಟು ದ ಬ್ರೆಜಿಲ್. ಸೊ ಬ್ರೆಜಿಲಿಗೆ ಬರ್ತಾರೆ. ಬ್ರಾಜಿಲಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಪ್ಲಾಂಟೇಷನ್ ಲೈಫನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಹಿ ವರ್ಕ್ ಆಸ್ ಎ ಪ್ಲಾಂಟರ್. ಅಂದರೆ ಅಲ್ಲಿ ಅಗ್ರಿಕಲ್ಚರ್ ಲೈಫನ್ನು ಅವರು ಲೀಡ್ ಮಾಡ್ತಾರೆ ಫಾರ್ ಸಮ್ ಟೈಮ್. ಅಂದರೆ ಸ್ವಲ್ಪ ದಿನಗಳ ಕಾಲ ಅವರು ಸಿಂಪಲ್ ಮಿಡಲ್ ಕ್ಲಾಸ್ ಲೈಫನ್ನು ಅಲ್ಲಿ ಬ್ರಾಜಿಲಲ್ಲಿ ಲೀಡ್ ಮಾಡ್ತಾ ಹೋಗ್ತಾರೆ. ಸೊ ಬಹಳಷ್ಟು ದಿನ ಅವರು ಒಂದು ಮಿಡಲ್ ಕ್ಲಾಸ್ ಅಥವಾ ಸಿಂಪಲ್ ಲೈಫನ್ನ ಬ್ರಾಜಿಲಲ್ಲಿ ಲೀಡ್ ಮಾಡ್ತಾ ಇರ್ತಾರೆ. ಆದರೂ ಸಹ ಅವರಿಗೆ ಇರೋಕ್ಕಾಗೋದಿಲ್ಲ. ಅಂದರೆ ಮತ್ತೆ ಅಡ್ವೆಂಚರ್ಸ್ ಮಾಡಬೇಕು ಅನ್ನುವಂಥ ಅವರಿಗೆ ಮತ್ತೆ ಆಸೆ ಬರುತ್ತೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಫೈನಲಿ ಒಂದು ಸಿ ವೇವೇಜನ್ನು ತೊಗೊಳ್ತಾರೆ. ಅಂದರೆ ಸ್ಟಾರ್ಟ್ ಮಾಡ್ತಾರೆ ಜರ್ನಿ. ಎಲ್ಲಿಗೆ ಅಂತ ಹೇಳಿದ್ರೆ ವೆಸ್ಟ್ ಆಫ್ರಿಕಾ. ಸೊ ಹಿ ಸ್ಟಾರ್ಟೆಡ್ ಎ ನ್ಯೂ ವೇವೇಜ್ ಟು ವೆಸ್ಟ್ ಆಫ್ರಿಕಾ ಟು ಸೀಕ್ ಹಿಸ್ ಫಾರ್ಚೂನ್. ಅಂದರೆ ಫಾರ್ಚೂನನ್ನು, ಅದೃಷ್ಟವನ್ನು ನೋಡೋದಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ ಅಂದರೆ ವೆಸ್ಟ್ ಆಫ್ರಿಕಾಗೆ ಹೋಗ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ವೈಲೆಂಟ್ ಸ್ಟಾರ್ಮ್ ಬಂದ್ಬಿಡುತ್ತೆ, ತುಂಬ ಸ್ಟಾರ್ಮ್ಸ್ ಇರುತ್ತೆ. ಸೊ ಫೈನಲಿ ಶಿಪ್ ರೆಕ್ ಆಗಿಬಿಡುತ್ತೆ. ಶಿಪ್ ಅಲ್ಲೇ ನಿಂತು ಹೋಗ್ಬಿಡುತ್ತೆ, ಮುಂದೆ ಸಾಗೋದೇ ಇಲ್ಲ. ಫೈನಲಿ ಎಲ್ಲಿ ನಿಂತು ಹೋಗಿರುತ್ತೆ ಶಿಪ್ ಅಂತ ಹೇಳಿದ್ರೆ, ಒಂದು ಐಲ್ಯಾಂಡ್ ಇರುತ್ತೆ. ಐಲ್ಯಾಂಡ್ ಯಾವುದು ಅಂತ ಹೇಳಿದ್ರೆ ಟ್ರಿನಿಡೇಡ್ ಐಲ್ಯಾಂಡಲ್ಲಿ ಅವರು ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಬಟ್ ಅಲ್ಲಿ ಆ ಲ್ಯಾಂಡಲ್ಲಿ ಯಾವುದೇ ರೀತಿ ಒಬ್ಬ ಮನುಷ್ಯನೂ ಇರೋದಿಲ್ಲ.
ನಾಟ್ ಈವನ್ ಎನಿ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಬಿ ಸೀನ್ ದೇರ್. ಯಾವ ರೀತಿ ಮನುಷ್ಯರು ಇರಲ್ಲ, ಇವರೊಬ್ಬರೇ ಆಗಿರ್ತಾರೆ. ಸೊ ಹಿ ಫೀಲ್ಸ್ ವೆರಿ ಟೆರಿಫೈಡ್, ಅಂದರೆ ಅಲ್ಲಿ ಇವರಿಗೆ ತುಂಬ ಭಯ ಆಗ್ತಾ ಇರುತ್ತೆ. ಫೈನಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ನೆನಪಿಸ್ಕೊಳ್ತಾರೆ, ಅವ್ರ ಫಾದರ್ ಹೇಳಿರುವಂಥ ಅಡ್ವೈಸ್ನ ಅವರು ನೆನಪು ಮಾಡ್ಕೊಳ್ತಾರೆ. ಅಂದರೆ ಒಂದು ಸಿಂಪಲ್ ಸೆಟಲ್ಡ್ ಲೈಫನ್ನು ಲೀಡ್ ಮಾಡ್ಬೋದಿತ್ತಲ್ವಾ, ಸೊ ಈ ಥರ ರಿಸ್ಕ್ ಎಲ್ಲ ಯಾಕೆ ಬೇಕಿತ್ತು ಅಂತ ಅವ್ರಿಗೆ ಒಂದು ಕ್ಷಣ ಅನಿಸುತ್ತೆ. ಆದರೆ ಅವರು ಅದನ್ನೆಲ್ಲ ಯೋಚನೆ ಮಾಡೋದು ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲೇ ಸರ್ವೈವ್ ಆಗಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಸೊ ಫೈನಲಿ ಅವ್ರ ಶಿಪ್ಪಲ್ಲಿ ಏನೇನು ಟೂಲ್ಸ್ ಇರುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅಲ್ಲೇ ಟೆಂಟ್ ಹಾಕೊಂಡು ಅವರು ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫೈನಲಿ ಹಿ ಮೇಡ್ ಅ ಲೈಫ್ ಇನ್ ದ ಐಲ್ಯಾಂಡ್. ಸೊ ಫೈನಲಿ ಅವರು ಅಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಲೈಕ್ ಅಗ್ರಿಕಲ್ಚರ್ ವರ್ಕ್ ಮಾಡ್ತಾರೆ. ಸೊ ಫೈನಲಿ ಈ ಥಿಂಗ್ಸ್ ದಟ್ ಇಟ್ ಈಸ್ ಹಿಸ್ ಎಂಪೈರ್, ಅವ್ರದ್ದು ಒಂದೇನು ಎಂಪೈರ್ ಥರ ಅವರು ಅಲ್ಲಿ ಇರ್ತಾರೆ. ಸೊ ಹಿ ವಾಸ್ ಲಿವಿಂಗ್ ಲೈಕ್ ಎ ಕಿಂಗ್, ಅಲ್ಲಿ ಒಬ್ಬ ರಾಜನ ರೀತಿ ಅವರು ಇರೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಹಿ ವಾಸ್ ಲೀಡಿಂಗ್ ಅ ಸಕ್ಸಸ್ಫುಲ್ ಲೈಫ್ ದೇರ್. ಸೊ ಲೈಕ್ ಪೋಟ್ರಿನ ಗ್ರೋ ಮಾಡ್ತಿರ್ತಾರೆ, ಕ್ರಾಪ್ಸನ್ನ ಗ್ರೋ ಮಾಡ್ತಿರ್ತಾರೆ. ಸೊ ಮಿಲ್ಕ್ ಎಲ್ಲ ರೀತಿ ಅವರು ಜೀವನಕ್ಕೆ ಬೇಕಾಗಿರುವಂತಹ ಬೇಸಿಕ್ ನೀಡ್ಸನ್ನ ಅಲ್ಲಿ ಪೂರೈಸ್ಕೊಳ್ತಾ ಇರ್ತಾರೆ. ಫೈನಲಿ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಒಬ್ಬ ಕ್ಯಾನಿಬಲ್ಸ್ನ ಫುಟ್ ಪ್ರಿಂಟ್ಸ್ನ ಅಲ್ಲಿ ನೋಡ್ತಾ ಹೋಗ್ತಾರೆ. ಸೊ ಫೈನಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಆ ಕ್ಯಾನಿಬಲ್ಸ್ ಏನು ಮಾಡ್ತಾರೆ, ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಓಕೆ, ಕ್ಯಾನಿಬಲ್ಸ್ ಅಂತ ಹೇಳಿದ್ರೆ ಇಲ್ಲಿ ಸೇವೇಜ್ ಪೀಪಲ್ ಅಂತ ಅರ್ಥ. ಸೇವೇಜ್ ಅಂತ ಹೇಳಿದ್ರೆ ನಾಟ್ ಎಜುಕೇಟೆಡ್, ಅನ್ಸಿವಿಲೈಸ್ಡ್, ಅನ್ಕಲ್ಚರ್ಡ್, ಸೊ ಅನಿಮಲ್ ರೀತಿ ಬದುಕ್ತಾ ಇರ್ತಾರಲ್ವಾ, ಸೊ ಅವರನ್ನು ಅವರು ಕ್ಯಾನಿಬಲ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಕ್ಯಾನಿಬಲ್ಸನ್ನು ಏನು ಮಾಡ್ತಾರೆ ಅಂದ್ರೆ, ಕ್ರೂಸೋ ಏನು ಮಾಡ್ತಾರೆ, ಆ ಕ್ಯಾನಿಬಲ್ಸನ್ನು ಡಿಫೀಟ್ ಮಾಡ್ತಾರೆ. ಡಿಫೀಟ್ ಮಾಡಿಬಿಟ್ಟು ಒಬ್ಬ ಫ್ರೈಡೆ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನನ್ನು ಸೇವ್ ಮಾಡ್ತಾರೆ. ಸೊ ಫ್ರೈಡೆ ಏನಾಗ್ತಾನೆ, ಫೈನಲಿ ಕ್ರೂಸೋ ಅವರ ಸ್ಲೇವ್ ಆಗ್ತಾನೆ ಅವನು. ಸೊ ರಾಬಿನ್ಸನ್ ಕ್ರೂಸೋ ಮೇಡ್ ಫ್ರೈಡೆ ಹಿಸ್ ಸ್ಲೇವ್. ಸೊ ಆ ಫ್ರೈಡೇನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇವರು ಅವ್ರನ್ನ ಇಂಗ್ಲೀಷ್ ಎಜುಕೇಷನ್ನ ಕೊಡ್ತಾರೆ, ಅವನಿಗೆ ರಿಲಿಜಿಯಸ್ ನಾಲೆಜ್ ಕೊಡ್ತಾರೆ, ಓಕೆ, ಧರ್ಮ ಕಲಿಸ್ತಾರೆ, ಭಾಷೆ ಕಲಿಸ್ತಾರೆ. ಸೊ ಫೈನಲಿ ಫ್ರೈಡೆ ಹ್ಯಾಸ್ ಲರ್ನ್ಡ್ ಒನ್ ವರ್ಡ್, ಫಸ್ಟ್ ವರ್ಡ್ ಅವರು ಮಾಸ್ಟರ್, ಇಂಗ್ಲೀಷ್ನಲ್ಲಿ ಮಾಸ್ಟರ್ ಅನ್ನುವಂಥ ವರ್ಡನ್ನ ಅವರು ಫಸ್ಟ್ ಟೈಮ್ ಕಲಿತಾ ಹೋಗ್ತಾರೆ. ಸೊ ಫ್ರೈಡೆ ಈಸ್ ವೆರಿ ಲಾಯಲ್ ಆ್ಯಂಡ್ ಹೆಲ್ಪ್ಫುಲ್ ಟು ಕ್ರೂಸೋ ಅಂತ ಹೇಳ್ಬೋದು. ಸೊ ಕ್ರೂಸೋ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಏನು ಮಾಡ್ತಾರೆ, ಈ ವಾಸ್ ಲಿವಿಂಗ್ ಆ್ಯಸ್ ಎ ಕಿಂಗ್, ಅಲ್ಲಿ ಐಲ್ಯಾಂಡಲ್ಲಿ ರಾಜನ ರೀತಿ ಅವನು ಬದುಕ್ತಾ ಇರ್ತಾನೆ. ಫೈನಲಿ ಕ್ರೂಸೋ ಡಿಸೈಡ್ ಮಾಡ್ತಾನೆ, ಬೇರೆ ಸ್ಪೇನಿಯಾರ್ಡ್ಸ್ ಏನಿರ್ತಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು, ಅವ್ರನ್ನ ಸ್ಲೇವ್ಸ್ ಆಗಿ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಫ್ರೈಡೆ ಹೆಲ್ಪ್ ತೊಗೊಂಡು ಏನು ಮಾಡ್ತಾನೆ, ಸ್ಪ್ಯಾನಿಷ್ ಕ್ಯಾಪ್ಟನ್ಗೆ ಕಳಿಸ್ತಾನೆ ಅಲ್ಲಿ. ಓಕೆ, ಸೊ ದ್ಯಾಟ್ ಹಿ ಕ್ಯಾನ್ ಫೈಟ್ ದೇರ್ ಆ್ಯಂಡ್ ಕಂಟ್ರೋಲ್ ದೆಮ್ ಅನ್ನೋ ಒಂದು ಉದ್ದೇಶದಿಂದ, ಅಲ್ಲಿ ಅವ್ರ ಜೊತೆ ಫೈಟ್ ಮಾಡಿ ಅವ್ರನ್ನ ಕಂಟ್ರೋಲಿಗೆ ತೊಗೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಅವನು ಈ ರೀತಿ ಮಾಡ್ತಾನೆ. ಸೊ ಒಂದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಆ್ಯಸ್ ಹಿ ವಾಸ್ ಲಿವಿಂಗ್ ಲೈಫ್ ಆ್ಯಸ್ ಎ ಕಿಂಗ್, ಸೊ ಫ್ರೈಡೆ ಅವರಿಗೆ ಕನ್ಫರ್ಮ್ ಮಾಡ್ತಾರೆ ಲೈಕ್ ಗ್ರೂಪ್ ಆಫ್ ಮ್ಯೂಟಿನಿಯರ್ಸ್ ಬರ್ತಾ ಇದ್ದಾರೆ. ಓಕೆ, ಸೊ ಅವ್ರಿಗೆ ರೆಸ್ಕ್ಯೂ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ಇವ್ರು ಅಂದ್ಕೊಳ್ತಾರೆ. ಬಟ್ ಹಾಗೇನೂ ಇರಲ್ಲ. ಸೊ ಕ್ರೂಸೋ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಹಿ ಪ್ರಿಟೆಂಡ್ಸ್ ದಟ್ ಗವರ್ನರ್ ಆಫ್ ದಿ ಐಲ್ಯಾಂಡ್ ರೀತಿ, ಗವರ್ನರ್ ಆಫ್ ಐಲ್ಯಾಂಡ್ ರೀತಿ ಅವರು ಬಿಹೇವ್ ಮಾಡ್ತಾರೆ. ಮತ್ತು ಆ ಶಿಪ್ಪನ್ನು ಇವರು ಸೀಸ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಸೊ ಹಿ ಸೆಟ್ ಸೇಲ್ಸ್ ಟು ಇಂಗ್ಲೆಂಡ್ ಆನ್ ಡಿಸೆಂಬರ್ 1986 ಅವರು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಇಂಗ್ಲೆಂಡಿಗೆ ಹೋಗಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಸೊ ಏನು ಆ ಶಿಪ್ ಬಂದಿರುತ್ತೆ, ಒಬ್ಬ ಮ್ಯೂಟಿನಿಯರ್ಸ್ ಬಂದಿರ್ತಾರೆ, ಇಂಗ್ಲೀಷ್ ಮ್ಯೂಟಿನಿಯರ್ಸ್ ಬಂದಿರ್ತಾರೆ, ಅವರನ್ನು ಹೆದರಿಸ್ಬಿಟ್ಟು ಆ ಶಿಪ್ಪನ್ನ ಅಟ್ಯಾಕ್ ಮಾಡಿ ಅದನ್ನು ಕಂಟ್ರೋಲಿಗೆ ತೊಗೊಂಡು ಅದೇ ಶಿಪ್ಪಲ್ಲಿ ಅವರು ಮತ್ತೆ ಇಂಗ್ಲೆಂಡ್ ಹೋಗೋದಕ್ಕೆ ಅವರು ಡಿಸೈಡ್ ಮಾಡ್ತಾರೆ. ಯಾವಾಗ, ಡಿಸೆಂಬರ್ 1986. ಸೊ ಇದೇ ರೀತಿ ಅವರು 28 ಇಯರ್ಸ್ ಏನು ಲೈಫನ್ನು ಅವರು ಈ ಅಡ್ವೆಂಚರಲ್ಲಿ ಅವರು ಕಳೀತಾ ಹೋಗ್ತಾರೆ. ಸೊ ಆಫ್ಟರ್ 28 ಇಯರ್ಸ್ ಏನು ಈ ಜರ್ನಿ ಎಲ್ಲ ಮುಗಿಸಿ ಅವರು ಇಂಗ್ಲೆಂಡಿಗೆ ಬರ್ತಾರೆ. ಸೊ ಅಲ್ಲಿ ಕ್ಯಾಪ್ಟನ್ ವಿಡೋ ಇರ್ತಾರೆ, ಅವರಿಗೆ ಏನು ಇವ್ರ ಫಾರ್ಚುನ್ಸ್, ಇವರು ಹಣ ಎಲ್ಲ ಲೈಕ್ ಫೈನಾನ್ಷಿಯಲ್ಸ್ ಏನಿತ್ತು, ಸೊ ಲೈಕ್ ಮನಿ ಎವ್ರಿಥಿಂಗ್ ಹಿ ವಾಸ್ ಹ್ಯಾಂಡ್ ಓವರ್ ಟು ಕ್ಯಾಪ್ಟನ್ಸ್ ವಿಡೋ, ಅವಳಿಗೆ ಕೊಟ್ಟಿರ್ತಾರೆ. ಸೊ ಆ್ಯಂಡ್ ಶಿ ವಾಸ್ ಸ್ಟಿಲ್ ಕೀಪಿಂಗ್ ದಟ್ ಮನಿ ಆ್ಯಂಡ್ ಶಿ ಗಿವ್ ಹಿಮ್ ದಟ್ ಮನಿ. ಓಕೆ, ಕ್ರೂಸೋ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಸೊ ನೆಕ್ಸ್ಟ್ ಕ್ರೂಸೋ ಮತ್ತೆ ಬ್ರಾಜಿಲ್ಗೆ ಹೋಗ್ತಾರೆ, ಅಲ್ಲಿ ಪ್ಲಾಂಟೇಷನ್ ಮಾಡ್ಕೊಂಡು ಅಲ್ಲಿ ಲೈಫನ್ನು ಅವರು ಲೀಡ್ ಮಾಡ್ತಾರೆ. ಸೊ ಹವೆವರ್ ಸ್ವಲ್ಪ ಟೈಮ್ ಆದಮೇಲೆ ಇನ್ ದಿ ಇಯರ್ 1694 ಓಕೆ 1694 ಅವರು ಮತ್ತೆ ಡಿಸೈಡ್ ಮಾಡ್ತಾರೆ, ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಅಂದರೆ ಅವ್ರ ಮಕ್ಕಳು ಹಿ ಲೀವ್ಸ್ ಹಿಸ್ ಚಿಲ್ಡ್ರನ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ಹಿ ಡಿಸೈಡೆಡ್ ಟು ಸ್ಟಾರ್ಟ್ ವೇವೇಜ್ ಆಸ್ ಎ ಪ್ರೈವೇಟ್ ಟ್ರೇಡರ್, ಒಬ್ಬ ಪ್ರೈವೇಟ್ ಟ್ರೇಡರ್ ಆಗಿ ಈಸ್ಟ್ ಇಂಡೀಸ್ಗೆ ಹೋಗಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಸೊ ದಿಸ್ ಈಸ್ ವಾಟ್ ಹೌ ದ ಕ್ರೂಸೋಸ್ ಲೈಫ್ ಜರ್ನಿ ಆಫ್ ಅಡ್ವೆಂಚರ್. ಸೊ ಈ ರೀತಿ ಏನೋ ಅವರು ಟ್ರಾವೆಲ್ ಯಾವ ರೀತಿ ಮಾಡ್ತಾರೆ, ಸೊ ಕಲೋನಿಯಲಿಸಮ್, ಇಂಪೀರಿಯಲಿಸಮ್ ಅನ್ನೋದು ಯಾವ ರೀತಿ ಈ ನಾವೆಲ್ ಥ್ರೂ ಡಿಪಿಕ್ಟ್ ಮಾಡಿದ್ದಾರೆ ಅನ್ನೋದು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ಸ್ಟೋರಿ ದಟ್ ಈಸ್ ರಾಬಿನ್ಸನ್ ಕ್ರೂಸೋ ಇದೆ, ಈ ನಾವೆಲ್ ಇದೆ. ಸೊ ಈ ನಾವೆಲ್ ಏನು ಹೇಳುತ್ತೆ, ಕಲೋನಿಯಲಿಸಮ್, ಇಂಪೀರಿಯಲಿಸಮ್ ಬಗ್ಗೆ, ಇಲ್ಲಿ ಸ್ಲೇವರಿ ಬಗ್ಗೆ ಚೆನ್ನಾಗಿ ಡಿಪಿಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ಸ್ಟೋರಿ.